ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಹಾರ್ಟಿನ ಹೃದಯದ ಆರೋಗ್ಯಕ್ಕಾಗಿ. ಈ ಒಂದು ಹಾರ್ಟಿನ ಕಾಯಿಲೆ ಏನಿದೆಯಲ್ಲ, ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಈ ಒಂದು ಹಾರ್ಟ್ ಅಟ್ಯಾಕ್ ಬೇರೆ ಮತ್ತು ಕಾರ್ಡಿಯಾಕ್ ಅರೆಸ್ಟೇ ಬೇರೆ ಆಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಹಾರ್ಟ್ಗೆ ಸಂಬಂಧಪಟ್ಟಂತಹ ಯೋಗಾಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಒಂದು ಹಾರ್ಟಿನ ಒಂದು ಫಂಕ್ಷನ್ ಏನು, ಕೆಲಸ ಏನು ಅಂತ ಅಂದರೆ, ನಮ್ಮ ಒಂದು ಪ್ರತಿಯೊಂದು ಬಾಡಿ ಸೆಲ್ಸ್ಗಳಿಗೂ ಏನಿದೆಯಲ್ಲ, ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಮಾಡ್ತಕ್ಕಂತಹ ಕೆಲಸ ಏನಿದೆಯಲ್ಲ, ಇದು ಹಾರ್ಟ್ ಮಾಡುತ್ತೆ. ಅದು ನಮ್ಮ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ, ಅದನ್ನು ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಒಂದು ಪ್ರತಿಯೊಂದು ನಮ್ಮ ಸೆಲ್ಸ್ ಪಾರ್ಟ್ಗಳಿಗೂ ಬ್ಲಡ್ ಸಪ್ಲೈ ಮಾಡ್ತಕ್ಕಂತಹ ಒಂದು ಕಾರ್ಯ ಹಾರ್ಟಿಂದು. ಸೊ ಈ ಒಂದು ಹಾರ್ಟಿನ ತೊಂದರೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ, ಈ ಒಂದು ಹಾರ್ಟ್ ಯಾವಾಗ ಪಂಪ್ ಮಾಡೋದು ಚೆನ್ನಾಗಿ ಮಾಡೋದಿಲ್ವಲ್ಲ, ಆವಾಗ ನಮಗೆ ಹಾರ್ಟಿನ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಹಾರ್ಟ್ ಪ್ರಾಬ್ಲಮ್ಸ್ಗಳು ಯಾಕೆ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಮೊದಲೇ ನಾನು ನಿಮಗೆ ತಿಳಿಸ್ತೀನಿ. ಅಂದರೆ ಕಾರಣಗಳು ಏನೇನು, ಕಾಸಸ್ಗಳೇನೇನು ಅಂಥೇಳಿ. ಮೊದಲನೇದಾಗಿ ಬಂದ್ಬಿಟ್ಟು ಅದು ಜೆನೆಟಿಕ್ಸ್ ಅಂತ ಹೇಳ್ಬೋದು. ಸೊ ಜೆನೆಟಿಕ್ಸ್ ಅಂತ ಅಂದರೆ ಆನುವಂಶಿಕವಾಗಿ ಏನಾಗುತ್ತೆ, ಸೊ ಜನ್ರೇಷನ್ ಟು ಜನ್ರೇಷನ್ ಏನು ಹಾರ್ಟ್ ಪ್ರಾಬ್ಲಮ್ಸ್ಗಳು ಏನು ಜೀನ್ಸ್ ಮುಖಾಂತರ ಪಾಸ್ ಆಗುತ್ತಲ್ಲ, ಆವಾಗ ಏನಾಗುತ್ತೆ, ಈ ಒಂದು ಹಾರ್ಟ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೋಬೋದು. ಇದು ಮೊದಲನೆಯ ಒಂದು ಕಾರಣ. ಎರಡನೆಯ ಕಾರಣ ಬಂದ್ಬಿಟ್ಟು ಅದು ನಮ್ಮ ಒಂದು ಲೈಫ್ ಸ್ಟೈಲ್. ಸೊ ನಮ್ಮ ಒಂದು ಜೀವನ ಶೈಲಿಯಲ್ಲಿ ನಾವು ಯಾವಾಗ ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗ್, ಈ ಒಂದು ಟೊಬ್ಯಾಕೊ ಕನ್ಸಂಪ್ಷನ್ ಮತ್ತು ಅತಿ ಹೆಚ್ಚಾಗಿ ನಾನ್ ವೆಜ್ ಸೇವನೆ ಮಾಡೋದು, ಪರ್ಟಿಕ್ಯುಲರ್ಲಿ ಈ ಒಂದು ಮಟನ್ ಆಗಿರ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ಹೈಯೆಸ್ಟ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ ಇರುತ್ತೆ. ಇದರಿಂದ ಕೂಡ ಏನಾಗುತ್ತೆ, ನಮ್ಮ ಹಾರ್ಟಲ್ಲಿ ಇರ್ತಕ್ಕಂಥ ಒಂದು ಆರ್ಟ್ರೀಸ್ಗಳು ಏನಾಗುತ್ತೆ, ಬ್ಲಾಕೇಜ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಮತ್ತು ಅತಿಯಾಗಿ ಶುಗರ್ ಕನ್ಸಂಪ್ಷನ್, ಸೊ ಸಕ್ಕರೆನ ಅತಿಯಾಗಿ ಸೇವನೆ ಮಾಡೋದು, ಉಪ್ಪನ್ನು ಅತಿಯಾಗಿ ಸೇವನೆ ಮಾಡೋದು, ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನಿದೆಯಲ್ಲ, ಇದೆಲ್ಲ ಏನಾಗುತ್ತೆ, ಒನ್ ಆಫ್ ದಿ ಮೇನ್ ಕಾಸ್ ಫಾರ್ ಹಾರ್ಟ್ ಡಿಸೀಸ್ ಅಂತ ಹೇಳ್ಬೋದು. ಮೂರನೆಯ ಕಾರಣ ಬಂದುಬಿಟ್ಟು ಫ್ರೆಂಡ್ಸ್, ಅದು ಕೆಲವು ಡಿಸೀಸಸ್ಗಳು, ಕೆಲವು ಕಾಯಿಲೆಗಳಿಂದ ಕೂಡ ಈ ಒಂದು ಹಾರ್ಟ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅದು ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಮತ್ತು ಓವರ್ ವೇಟ್, ಒಬೆಸಿಟಿ ಇರ್ಬೋದು, ಮತ್ತು ಹೈಯೆಸ್ಟ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ ಏನಿದೆಯಲ್ಲ, ಇದರಿಂದ ಕೂಡ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಅದು ಕೆಲವು ಮೆಡಿಸಿನ್ಸ್ಗಳು ಇರ್ಬೋದು, ಅಥವಾ ಎಲೆಕ್ಟ್ರೋಲೈಟಿಕ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು, ಕೆಲವು ಡ್ರಗ್ಸ್ಗಳಿಂದ ಕೂಡ ಏನಾಗುತ್ತೆ, ಈ ಒಂದು ಹಾರ್ಟ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಏನಾದರೂ ಹಾರ್ಟಿಗೆ ಸಂಬಂಧಪಟ್ಟಂತಹ ಏನಾದರೂ ಇನ್ಫೆಕ್ಷನ್ಸ್ಗಳು ಆದಾಗ, ಅದು ಪೆರಿಕಾರ್ಡೈಟಿಸ್ ಅಂತ ಹೇಳ್ತಾರೆ. ಸೊ ಈ ಒಂದು ಇನ್ಫ್ಲಮೇಷನ್ಸಿಂದ ಕೂಡ ಏನಾಗುತ್ತೆ, ಈ ಒಂದು ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೋಬೋದು. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಟ್ರಾಮಾ ಅಂತ ಹೇಳ್ಬೋದು. ಯಾವುದಾದ್ರೂ ಸಡನ್ ಇಂಜುರಿ ಆದಾಗ ಕೂಡ ಹಾರ್ಟ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ. ಮತ್ತು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಅಂತಂದರೆ ಅದು ಏಜಿಂಗ್. ಸೊ ವಯಸ್ಸಾಗ್ತಾ ಏನಾಗುತ್ತೆ, ನಮ್ಮ ಒಂದು ಹಾರ್ಟ್ ಮಸಲ್ಸ್ ಏನಾಗುತ್ತೆ, ಅದು ಎನ್ಲಾರ್ಜ್ಮೆಂಟ್ ಆಗ್ತಾ ಹೋಗುತ್ತೆ. ಅದು ಎಕ್ಸಾಂಪಲ್ ಕಾರ್ಡಿಯೋಮಯೋಪತಿ. ಸೊ ಈ ಒಂದು ಕಂಡೀಷನ್ನಲ್ಲಿ ಕಾರ್ಡಿಯೋಮಯೋಪತಿಯಲ್ಲಿ ಏನಾಗುತ್ತೆ, ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಇದು ನ್ಯಾಚುರಲ್ ಪ್ರೋಸೆಸ್. ಸೊ ಈ ಒಂದು ಕಾರಣದಿಂದ ಕೂಡ ಹಾರ್ಟ್ ವೀಕ್ ಆಗುತ್ತೆ. ಸೊ ಈ ಎಲ್ಲ ಒಂದು ಕಾರಣಗಳಿಂದ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೋಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಈ ಒಂದು ಹಾರ್ಟ್ ಪ್ರಾಬ್ಲಮ್ಸ್ಗಳು ಹಾಗಿದ್ರೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂತಹ ಹಾರ್ಟ್ ಪ್ರಾಬ್ಲಮ್ಸ್ಗಳು ಯಾವುದ್ಯಾವುದು ನಾನು ಈ ಒಂದು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ಈ ಒಂದು ಪ್ರಾಬ್ಲಮ್ಸ್ಗಳು ಏನಿದೆಯಲ್ಲ, ಇದು ಸಾಮಾನ್ಯವಾಗಿ ಹಾರ್ಟ್ಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳು ಅಂತ ಹೇಳ್ಬೋದು. ಇದರಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಕೊರೋನರಿ ಆರ್ಟ್ರಿ ಡಿಸೀಸ್ ಅಂಥೇಳಿ, ಇಲ್ಲಿ ನಮ್ಮ ಒಂದು ಹಾರ್ಟಿಗೆ ಸಪ್ಲೈ ಆಗ್ತಕ್ಕಂತಹ ಕೊರೋನರಿ ಧಮನಿ ಏನಿದೆಯಲ್ಲ, ಇದು ಬ್ಲಾಕೇಜ್ ಆಗಿರುತ್ತೆ. ಸೊ ನಾನು ಮೊದಲೇ ಕಾರಣ ಏನು ಹೇಳಿದ್ನಲ್ಲ, ತುಂಬಾ ಫ್ಯಾಟ್ ಐಟಮ್ಸ್ ತಿನ್ನೋದು, ಏನಾಗುತ್ತೆ, ಇಲ್ಲಿ ಒಂದು ಕೊಲೆಸ್ಟ್ರಾಲ್ ಡೆಪೋಸಿಷನ್ ಜಾಸ್ತಿ ಆಗಿಬಿಟ್ಟು ಹಾರ್ಟಿಗೆ ಸಪ್ಲೈ ಆಗ್ತಕ್ಕಂತಹ ಒಂದು ಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ, ಸಪ್ಲೈ ಆಗೋದಿಲ್ಲ. ಮತ್ತು ಅದರಲ್ಲಿ ಇರ್ತಕ್ಕಂತಹ ಮಸಲ್ಸ್ಗಳು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಇದು ಕೊರೋನರಿ ಆರ್ಟ್ರಿ ಡಿಸೀಸ್ ಅಂತ ಹೇಳ್ಬಿಟ್ಟು. ಮತ್ತು ಈ ಕಂಡೀಷನ್ಸ್ಗಳೇನಿದೆಯಲ್ಲ ಫ್ರೆಂಡ್ಸ್, ಅದು ಅಟ್ಲೀಸ್ಟ್ ನಾವು ಇದನ್ನು ಐಡೆಂಟಿಫೈ ಮಾಡಿ ನಾವು ಸಾಲ್ವ್ ಮಾಡ್ಕೋಬೋದು. ಬಟ್ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಕರೀತಾರೆ, ಇತ್ತೀಚಿನ ದಿನಗಳಲ್ಲಿ ಏನು ಸಾಮಾನ್ಯವಾಗಿ ಆಗ್ತಿದೆ ಅಲ್ಲ, ಇದನ್ನು ಹೇಗೆ ನಾವು ಸಾಲ್ವ್ ಮಾಡ್ಕೋಬೋದು. ಈಗ ಸಡನ್ನಾಗಿ ಪೇಷಂಟ್ ಏನಾಗ್ತಾರೆ, ಸಡನ್ನಾಗಿ ಯಾವುದೇ ಒಂದು ವ್ಯಕ್ತಿ ಬಿದ್ದಾಗ ಸೊ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತೇಳಿ. ಸೊ ಆ ಕಂಡೀಷನಲ್ಲಿ CPR ಅಂಥೇಳಿ ಕೊಡಬೇಕಾಗುತ್ತೆ. ಸೊ ಅದರ ಒಂದು ಲಿಂಕ್ ಏನಿದೆಯಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಸೊ ಈ ಒಂದು CPR ಮಾಡೋದ್ರಿಂದ ಏನಾಗುತ್ತೆ, ಒಂದು ABC ಅಂತ ಹೇಳಿ ಕರೀತಾರೆ. ಅಂದರೆ ಏರ್ವೇಸ್, ಬ್ರೀತಿಂಗ್ ಮತ್ತು ಸರ್ಕ್ಯುಲೇಷನ್ ಏನಿದೆ ಅಲ್ಲ, ಒಬ್ಬ ವ್ಯಕ್ತಿ ಜೀವಂತವಾಗಿ ಇದ್ದಾರೆ ಅಂತ ಅಂದರೆ ಈ ಒಂದು ಏರ್ವೇ, ಬ್ರೀತಿಂಗ್ ಮತ್ತು ಸರ್ಕ್ಯುಲೇಷನ್ ಏನಿದೆಯಲ್ಲ ಇದು ಚೆನ್ನಾಗೇ ಆಗಬೇಕಾಗಿರುತ್ತೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ತಲೆಚಕ್ರವಿದ್ದು ಬಿದ್ದಾಗ ಸೊ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು ಅವರಿಗೆ. ಸೊ ಅದನ್ನು ನಾವು CPR ಕೊಡೋ ಮುಖಾಂತರ ಅವರ ಒಂದು ಲೈಫ್ ಸೇವ್ ಮಾಡ್ಬೋದು. ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಈ ಒಂದು CPR ಹೇಗೆ ಕೊಡಬೇಕು ಅಂಥೇಳಿ, ಅದನ್ನು ನೀವು ನೋಡಿಕೊಂಡು ನೀವು ಕಲಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಈ ಎಲ್ಲ ಕಂಡೀಷನ್ಸ್ಗಳು ನಾನೇನು ಹೇಳಿದ್ನಲ್ಲ, ಇದರಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಒಂದು ಹಾರ್ಟಿಗೆ ಚೆನ್ನಾಗಿ ಏನಾಗುತ್ತೆ, ಇಲ್ಲಿ ಒಂದು ಬ್ಲಡ್ ಸಪ್ಲೈ ಆಗ್ತಾ ಇರೋದಿಲ್ಲ ಮತ್ತು ಅಲ್ಲಿ ಏನಾಗುತ್ತೆ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ನಮಗೆ ಹೇಗೆ ಗೊತ್ತಾಗುತ್ತೆ, ಯಾವ ಪರೀಕ್ಷೆಗಳನ್ನು ಮಾಡಿ ಗೊತ್ತಾಗುತ್ತೆ ಅಂತ ಅಂದರೆ, ಮೊದಲನೇದಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅದು ECG, ನೀವು ಸಾಮಾನ್ಯವಾಗಿ ಕೇಳಿರ್ತೀರ, ECG ಮಾಡ್ತಾರೆ, ಎಕೋ ಮಾಡ್ತಾರೆ, ಮತ್ತು ಎಂಜಿಯೋಗ್ರಫಿ ಅಂತ ಹೇಳಿ ನೀವು ಕೇಳೇ ಇರ್ತೀರ. ಸೊ ಕೊರೋನರಿ ಎಂಜಿಯೋಗ್ರಫಿ ಕೂಡ ಸಾಮಾನ್ಯವಾಗಿ ಮಾಡ್ತಕ್ಕಂತಹ ಪರೀಕ್ಷೆ. ಸೊ ಎಲ್ಲ ಪರೀಕ್ಷೆಗಳನ್ನು ಮಾಡಿಬಿಟ್ಟು ನಾವು ಈ ಒಂದು ಹಾರ್ಟ್ ಕಾಯಿಲೆ ಇದೆನಾ ಇಲ್ವಾ ಅಂತ ಹೇಳಿ ನಾವು ತಿಳ್ಕೊಬೋದು. ನಮ್ಮ ಆರ್ಟರೀಸ್ಗಳೇನಾರ ಬ್ಲಾಕೇಜ್ ಇದೆನಾ ಇಲ್ಲ ಅಂತ ಹೇಳಿ ತಿಳ್ಕೊಬೋದು. ಸೊ ಈ ಕಂಡೀಷನ್ ಅಟ್ಲೀಸ್ಟ್ ಸಾಲ್ವ್ ಆಗುತ್ತೆ. ಬಟ್ ಈ ಒಂದು ಕಾರ್ಡಿಯಾಕ್ ಅರೆಸ್ಟಲ್ಲಿ ಏನಾಗುತ್ತೆ, ಈ ಪ್ರಾಬ್ಲಮ್ಸಿಂದ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ ಈಗ ಹಾರ್ಟ್ ಅಟ್ಯಾಕ್ ನೀವು ಕೇಳಿರ್ತೀರ. ಸೊ ಹಾರ್ಟ್ ಅಟ್ಯಾಕಿಂದ ಏನಾಗುತ್ತೆ, ಅಟ್ಲೀಸ್ಟ್ ಅಲ್ಲಿ ಒಂದು ಟೈಮರ ಇರುತ್ತೆ, ಅಟ್ಲೀಸ್ಟ್ ಐಡೆಂಟಿಫೈ ಮಾಡೋಕ್ಕೆ ಪೇಷಂಟ್ ಕಾನ್ಷಿಯಸ್ ಇರ್ತಾರೆ. ಬಟ್ ಈ ಕಾರ್ಡಿಯಾಕ್ ಅರೆಸ್ಟಲ್ಲಿ ಅಲ್ಲಿ ಆಗಿರೋದಿಲ್ಲ. ಸೊ ಹಾಗಾಗಿ ನಾವು ಮೊದಲೇ ಈ ಪರೀಕ್ಷೆಗಳನ್ನು ನಾವು ಮಾಡಿಸ್ಕೊಂಡು, ನಾವು ಯಾವಾಗ 40+ ಆಗ್ತೀವಲ್ಲ ಆವಾಗ ಈ ಎಲ್ಲ ಟೆಸ್ಟ್ಗಳನ್ನು ನಾವು ಕಂಪಲ್ಸರಿ ನಾವು ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ ಈ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ನಾವು ನೋಡ್ಕೋಬೇಕಾಗತ್ತೆ, ನಮ್ಮ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆನಾ, ಆರೋಗ್ಯವಾಗಿದೆನಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈ ಎಲ್ಲ ಕಂಡೀಷನ್ಸ್ಗಳು ಆದಮೇಲೆ ನಾವು ಕೆಲವು ಸಿಮ್ಟಮ್ಸ್ಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಂದರೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತಾದಮೇಲೆ ಕೆಲವು ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅದು ಮೊದಲನೇದಾಗಿ ಚೆಸ್ಟ್ ಪೇನ್ ಇರ್ಬೋದು. ಸೊ ಚೆಸ್ಟ್ ಪೇನ್, ಎದೆ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಅದು ಪರ್ಟಿಕ್ಯುಲರ್ಲಿ ಏನಾಗುತ್ತೆ, ಲೆಫ್ಟ್ ಸೈಡಲ್ಲಿರುತ್ತೆ. ಮತ್ತು ಅದು ರೇಡಿಯೇಟಿಂಗ್ ಪೇನ್ ಆಗಿರುತ್ತೆ. ಅಂದರೆ ಭುಜಕ್ಕೆ ಏನಾಗುತ್ತೆ, ಅದು ರೇಡಿಯೇಟ್ ಆಗುತ್ತೆ. ಮತ್ತು ಕತ್ತಿಂದೆ ಜೋ ಲೈನಿಗೆ ಕೂಡ ಅದು ಶಿಫ್ಟ್ ಆಗ್ಬೋದು. ಸೊ ಈ ರೀತಿ ನಮ್ಮ ಆರ್ಮ್ಸ್ಗಳಿಗೆ ಏನು ರೇಡಿಯೇಟಿಂಗ್ ಪೇನ್ ಬಂದಿರುತ್ತಲ್ಲ, ಅದು ಖಂಡಿತವಾಗ್ಲೂ ಒಂದು ಹಾರ್ಟ್ ಕಾಯಿಲೆ ಇರ್ಬೋದು ಅಂಥೇಳಿ ಇದು ಪ್ರಮುಖವಾದಂತಹ ಒಂದು ಲಕ್ಷಣ ಆಗಿರುತ್ತೆ. ಎರಡನೆಯ ಲಕ್ಷಣ ಬಂದುಬಿಟ್ಟು ಅದು ಸ್ವೆಟ್ಟಿಂಗ್. ಸೊ ಮಲ್ಕೊಂಡಲ್ಲೇ ಯಾರಿಗೆ ಒಂದು ಹಾರ್ಟ್ ಪೇನ್ ಇರುತ್ತೆ, ಸೊ ಮಲ್ಕೊಂಡಲ್ಲೇ ಅವ್ರಿಗೆ ಏನಾಗುತ್ತೆ, ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಸಿಂಪ್ಟಮ್ಗಳಿದ್ದಾಗ ಅವ್ರು ಖಂಡಿತವಾಗ್ಲೂ ಈ ಒಂದು ಪರೀಕ್ಷೆಗಳನ್ನು ಮಾಡಿಸ್ಬೇಕಾಗುತ್ತೆ ಮತ್ತು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಕೈಕಾಲು ಉತ್ಕೊಳ್ಳೋದು ಅಂತಂದರೆ ಸ್ವೆಲ್ಲಿಂಗ್. ಸೊ ಅಲ್ಲಿ ಎಡಿಮಾ ಯಾವಾಗ ಕಾಣಿಸ್ಕೊಳ್ಳುತ್ತಲ್ಲ ಅವಾಗ ಇದು ಕೂಡ ಒಂದು ಮುಖ್ಯವಾದಂತಹ ಒಂದು ಲಕ್ಷಣ ಅಂತ ಹೇಳ್ಬೋದು. ನೆಕ್ಸ್ಟ್ ಲಕ್ಷಣ ಬಂದುಬಿಟ್ಟು ಫ್ರೆಂಡ್ಸ್, ಅದು ಬ್ಲೂಯಿಶ್ ಏನಾಗುತ್ತೆ. ಸೊ ಸೈನೋಸಿಸ್ ಅಂತ ಹೇಳಿ ಕರೀತಾರೆ ಇದನ್ನು. ಅವರ ಲಿಪ್ಸ್ಗಳು ಏನಿರುತ್ತಲ್ಲ, ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಲಿಪ್ಸ್ಗಳು ಬ್ಲೂ ಆಗಿರುತ್ತೆ. ಮತ್ತು ಫಿಂಗರ್ಸ್ಗಳು ಕೂಡ ಏನಾಗುತ್ತೆ, ನೇಲ್ಸ್ ಫಿಂಗರ್ಸ್ಗಳು ಕೂಡ ಬ್ಲೂ ಕಲರ್ ಆಕಾರ, ಬ್ಲೂ ಕಲರ್ ತಗೊಳುತ್ತೆ. ಸೊ ಇದು ಕೂಡ ಒಂದು ಮುಖ್ಯವಾದಂತಹ ಲಕ್ಷಣ. ಮತ್ತು ಫೇಂಟ್ ಆಗೋದು. ಸೊ ಸಡನ್ನಾಗಿ ಏನಾಗುತ್ತೆ, ಹಗಲೆಲ್ಲ ತಲೆ ಚಕ್ರ ಬಂದು ಬೀಳೋದು, ಮತ್ತು ಹಾರ್ಟ್ ಬೀಟ್ ಅವರಿಗೆ ಕೇಳಿಸ್ತಾ ಇರುತ್ತೆ, ಪಾಲ್ಪಿಟೇಷನ್. ಸೊ ಎಲ್ಲ ಕಂಡೀಷನ್ಸ್ಗಳೇನಿದೆಯಲ್ಲ ಇದು ಕೆಲವು ಲಕ್ಷಣಗಳು ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ಸ್. ಬಟ್ ಇದು ಕನ್ಫರ್ಮ್ ಮಾಡ್ಕೊಳ್ಳೋದು ಟೆಸ್ಟ್ಗಳನ್ನು ಮಾಡಿದೆ. ಸೊ ಎಲ್ಲ ಒಂದು ಲಕ್ಷಣಗಳನ್ನು ನಾವು ತಿಳ್ಕೊಂಡ್ವಿ. ಈಗ ನಾವು ಕೆಲವು ಯೋಗಾಭ್ಯಾಸಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ಒಂದು ಯೋಗಾಸನಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ಸೊ ನಾನು ಮೊದಲೇ ಹೇಳಿದಾಗೆ ಈ ಒಂದು ಓವರ್ ವೆಯ್ಟ್ ಏನಿದೆಯಲ್ಲ, ನಮ್ಮ ತೂಕ ಏನಿದೆಯಲ್ಲ, ಯೋಗಾಸನಗಳನ್ನು ಮಾಡೋದ್ರಿಂದ ತೂಕ ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ನಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಜಾಸ್ತಿ ಆಗೋದಿಲ್ಲ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಹಾರ್ಟಿಗೆ ಬೇಕಾಗಿರತಕ್ಕಂತಹ ಒಂದು ಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ, ಸೊ ಇದು ಚೆನ್ನಾಗಿ ಪಂಪ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಒಂದು ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಏನಿದೆಯಲ್ಲ ಇದು ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಪ್ರತಿಯೊಂದು ಬಾಡಿ ಸೆಲ್ಸ್ಗಳಿಗೂ ಚೆನ್ನಾಗಿ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆಗುತ್ತೆ. ಹಾಗಾಗಿ ನಾವು ಯೋಗಾಭ್ಯಾಸನ ನಾವು ಅಟ್ಲೀಸ್ಟ್ 20 to 30 ಮಿನಿಟ್ಸ್ ನಾವು ಖಂಡಿತವಾಗ್ಲೂ ಕೊಡಬೇಕಾಗುತ್ತೆ. ಹೇಗೆ ನಾವು ಊಟನ ರೆಗ್ಯುಲರಾಗಿ ಮಾಡ್ತೀವಿ, ನಿದ್ದೆ ಕೂಡ ಹೇಗೆ ಮಾಡ್ತೀವಲ್ಲ ರೆಗ್ಯುಲರಾಗಿ, ಸೊ ಅದೇ ರೀತಿ ನಾವು ಯೋಗಾಭ್ಯಾಸ ಕೂಡ 20 to 30 ಮಿನಿಟ್ಸ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ಗಳು ಇದೆ. ಹಾಗಿದ್ರೆ ಬನ್ನಿ ನಾವು ಯೋಗಾಭ್ಯಾಸದಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಟ್ಯಾಪಿಂಗ್ ಅಂಥೇಳಿ
ಈ ಒಂದು ಟ್ಯಾಪಿಂಗ್ ಮೆಥಡಲ್ಲಿ ಏನಾಗುತ್ತೆ, ನಮ್ಮ ಒಂದು ಸ್ಟ್ರೆಸ್ ಆಂಗ್ಸೈಟಿ ಇದೆಲ್ಲ ಇದು ರಿಲೀಸ್ ಆಗುತ್ತೆ. ಈ ಒಂದು ಟ್ಯಾಪಿಂಗ್ ಏನಿದೆಲ್ಲ ಇದು 9 ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಈ ಒಂದು ಪಾರ್ಟ್ಸ್ಗಳಲ್ಲಿ ಟ್ಯಾಪಿಂಗ್ ಮಾಡೋದ್ರಿಂದ ಸೊ ಸ್ಟ್ರೆಸ್ ರಿಲೀವ್ ಆಗುತ್ತೆ ಮತ್ತು ನಮ್ಮ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಿದ್ರೆ ಮೊದಲನೇ ಪಾಯಿಂಟ್ ಯಾವುದು? ಈ ರೀತಿ ನಮ್ಮ ತಲೆ ಏನಿದೆಯಲ್ಲ ಈ ರೀತಿ ಈ ಒಂದು ಕೈನ ಈ ಒಂದು ಪೊಸಿಷನಲ್ಲಿ ಈ ರೀತಿ ಟ್ಯಾಪ್ ಮಾಡಬೇಕು. ಒಂದು 10 ಟೈಮ್ಸ್ ಟ್ಯಾಪ್ ಮಾಡಬೇಕು. ಈ ರೀತಿ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10. ಸೊ ಈ ರೀತಿ 10 ಸೆಕೆಂಡ್ಸ್ ಅಷ್ಟು ಟ್ಯಾಪ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಈ ಒಂದು ಪಾರ್ಟ್. ಸೊ ನಮ್ಮ ಐಬ್ರೋಸ್ ಏನಿದೆಯಲ್ಲ ಎಂಡಿಗೆ ಈ ಒಂದು ಪಾಯಿಂಟಲ್ಲಿ ಈ ರೀತಿ ಫಿಂಗರ್ಸ್ಗಳನ್ನು ಈ ರೀತಿ ಪ್ಲೇಸ್ ಮಾಡಿ ಈ ರೀತಿ ಟ್ಯಾಪ್ ಮಾಡಿ. ಓಕೆ, 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ನಮ್ಮ ಒಂದು ಐಬ್ರೋಸ್ ಏನಿದೆಯಲ್ಲ ಇದರ ಮೇಲಿನ ಭಾಗ. ಓಕೆ, ಈ ಒಂದು ಪಾರ್ಟಲ್ಲಿ. ಓಕೆ, ಸೊ ಇದು ಮೊದಲನೇ ಪಾರ್ಟ್ ಆಗಿತ್ತು, ಇದು ಎರಡನೇದು, ಐಬ್ರೋಸ್ ಮೇಲ್ಗಡೆಗೆ ಮೂರನೇದು. ಈ ರೀತಿ ಈ ಒಂದು ಪೊಸಿಷನಲ್ಲಿ ಈ ರೀತಿ ಟ್ಯಾಪ್ ಮಾಡಿ. 1 2 3 4 5 6 7 8 9 10. ಓಕೆ, ರಿಲ್ಯಾಕ್ಸ್. ನೆಕ್ಸ್ಟ್ ನಮ್ಮ ಒಂದು ಕಣ್ಣಿನ ಕೆಳಗಡೆಗೆ. ಓಕೆ, ಈ ಒಂದು ರೀಜನಲ್ಲಿ ಟ್ಯಾಪ್ ಮಾಡಿ. ಇಲ್ಲಿ 1 2 3 4 5 6 7 8 9 10. ಓಕೆ, ರಿಲ್ಯಾಕ್ಸ್. ನೆಕ್ಸ್ಟು ಈ ಒಂದು ಪಾರ್ಟ್ ನಮ್ಮ ಒಂದು ಲಿಪ್ಸ್ ಇದೆಯಲ್ಲ ಈ ಒಂದು ರೀಜನಲ್ಲಿ ಈ ರೀತಿ ಫಿಂಗರ್ನ ಈ ರೀತಿ ಪ್ಲೇಸ್ ಮಾಡಿ ಇಲ್ಲಿ ಟ್ಯಾಪ್ ಮಾಡಿ. ಓಕೆ, 1 2 3 4 5 6 7 8 9 10. ನೆಕ್ಸ್ಟು ಇಲ್ಲಿ ಈ ಒಂದು ಪಾರ್ಟ್. ಓಕೆ, ನಮ್ಮ ಚಿನ್. ಓಕೆ, ಈ ರೀತಿ ಟ್ಯಾಪ್ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟು ನಮ್ಮ ಒಂದು ಇಲ್ಲಿ ಕಾಲರ್ ಬೋನ್ ಇರುತ್ತಲ್ಲ ಅದರ ಕೆಳಗಡೆಗೆ ಈ ಒಂದು ಪಾರ್ಟಲ್ಲಿ ಕೈಗಳನ್ನು ಈ ರೀತಿ ಪ್ಲೇಸ್ ಮಾಡಿ ಮತ್ತು ಟ್ಯಾಪ್ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟು ಈ ರೀಜನಲ್ಲಿ. ಓಕೆ, ನಮ್ಮ ಆಕ್ಸಿಲಾ ರೀಜನ್ ಈ ರೀತಿ 1 2 3 4 5 6 7 8 9 10. ನೆಕ್ಸ್ಟ್ ಆಪೋಸಿಟ್ 1 2 3 4 5 6 7 8 9 10. ರಿಲ್ಯಾಕ್ಸ್. ಈಗ ಲಾಸ್ಟ್ ಪಾಯಿಂಟ್ ನಮ್ಮ ಒಂದು ಈ ಒಂದು ಪೊಸಿಷನಲ್ಲಿ. ಓಕೆ, ಕೈ ನಮ್ಮ ಲಿಟಲ್ ಫಿಂಗರ್ ಏನಿದೆಯಲ್ಲ ಈ ಒಂದು ಪೊಸಿಷನಲ್ಲಿ ಈ ರೀತಿ ಟ್ಯಾಪ್ ಮಾಡಿ. ಓಕೆ, ಅಪೋಸಿಟ್ ಈ ರೀತಿ, ಅಥವಾ ನಿಮಗೆ ಕಷ್ಟ ಆದರೆ ಈ ರೀತಿ ಇದು ಎಫೆಕ್ಟಿವ್ ಆಗಿರುತ್ತೆ. ಓಕೆ, ಈ ರೀತಿ 10 ಸೆಕೆಂಡ್ಸ್ ಅಷ್ಟು ಟ್ಯಾಪ್ ಮಾಡಿ. ಓಕೆ, ರಿಲ್ಯಾಕ್ಸ್. ಸೊ ಎಲ್ಲ ಒಂದು ಟ್ಯಾಪಿಂಗ್ ಏನಿದೆಯಲ್ಲ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಈ ರೀತಿ ಟ್ಯಾಪಿಂಗ್ ಮಾಡೋದ್ರಿಂದ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಇದು ಐ ಮೂಮೆಂಟ್. ಓಕೆ, ಈ ರೀತಿ ಮೇಲೆ ಕೆಳಗೆ ಮೂಮೆಂಟ್ಸ್ ಮಾಡೋದು. ಇದನ್ನು 5 ಟೈಮ್ಸ್ ಮಾಡೋಣ. 1 2 3 4 5. ರಿಲ್ಯಾಕ್ಸ್. ನೆಕ್ಸ್ಟ್ ಸೈಡ್ ಟು ಸೈಡ್ ಮೂಮೆಂಟ್ಸ್. 1 2 3 4 5. ರಿಲ್ಯಾಕ್ಸ್. ನೆಕ್ಸ್ಟ್ ಕಂಪ್ಲೀಟಾಗಿ ಈ ರೀತಿ ರೊಟೇಷನ್, ಐಬಾಲ್ ರೊಟೇಷನ್. 1 2 3 4 5. ಆ್ಯಂಟಿ ಕ್ಲಾಕ್ ವೈಸ್ 5 4 3 2 1.
ರಿಲ್ಯಾಕ್ಸ್. ನೆಕ್ಸ್ಟು ನಮ್ಮ ಒಂದು ನೆಕ್ ಏನಿದೆ ಅಲ್ಲ ಇದರ ಒಂದು ಎಕ್ಸಸೈಸ್. ಸೊ ಇಲ್ಲಿ ಏನು ಮಾಡ್ತೀವಿ, ಬ್ರೀತ್ ಇನ್ ಮಾಡಿ ಕತ್ತನ್ನು ಈ ಥರ ಲಿಫ್ಟ್ ಮಾಡಿ ಮತ್ತು ಬ್ರೀತ್ ಔಟ್ ಮಾಡ್ತಾ ಈ ರೀತಿ ನಮ್ಮ ಚೆಸ್ಟಿಗೆ ನಮ್ಮ ಚಿನ್ನನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಈ ರೀತಿ 5 ಟೈಮ್ಸ್ ಮಾಡೋಣ. 1 2 3 4 5. ರಿಲ್ಯಾಕ್ಸ್. ನೆಕ್ಸ್ಟು ಸೈಡ್ ಟು ಸೈಡ್ ರೊಟೇಷನ್ ಈ ರೀತಿ 1 2 3 4 5. ಓಕೆ, ರಿಲ್ಯಾಕ್ಸ್. ನೆಕ್ಸ್ಟು ಸೈಡ್ ರೊಟೇಷನ್ ಈ ರೀತಿ ಹೋಲ್ಡ್ 1 2 3 4 5. ಅಪೋಸಿಟ್ ಡೈರೆಕ್ಷನ್ ಈಗ ಮತ್ತು ಈ ರೀತಿ ಟ್ವಿಸ್ಟ್ ಮಾಡಿ ಹೋಲ್ಡ್ 1 2 3 4 5. ರಿಲ್ಯಾಕ್ಸ್. ಸೊ ಈ ರೀತಿ ನಾವು ಹಾರ್ಟಿಗೆ ಸಂಬಂಧಪಟ್ಟಂಥದ್ದು ನಾವು ಕಣ್ಣಿನ ಎಕ್ಸಸೈಸ್ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇಲ್ಲಿ ನಮ್ಮ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ನಾನು ಏನು ಹೇಳಿದ್ನಲ್ಲ, ನಮ್ಮ ಒಂದು ಹಾರ್ಟ್ ರೇಟ್ ಏನಿದೆಲ್ಲ ನಾರ್ಮಲೈಸ್ ಮಾಡ್ತಕ್ಕಂಥದ್ದು, ನಮ್ಮನ್ನು ಒಂದು ಸ್ಟ್ರೆಸ್ ಲೆವೆಲ್ ಏನು ಕಡಿಮೆ ಮಾಡ್ತಕ್ಕಂಥದ್ದು, ಅದೆಲ್ಲ ಪಾಯಿಂಟ್ಸ್ಗಳೇನಿರುತ್ತಲ್ಲ ಇಲ್ಲೇ ಇರೋದು. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಏನು ಮಾಡ್ತೀವಿ, ಎಕ್ಸಸೈಸ್ ಮಾಡೋದ್ರಿಂದ ಆ್ಯಕ್ಟಿವೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ ನಾವು. ನೆಕ್ ಎಕ್ಸಸೈಸ್ ಆದಮೇಲೆ ಶೋಲ್ಡರ್ ಈ ರೀತಿ ಕೈಗಳನ್ನು ಪ್ಲೇಸ್ ಮಾಡಿ ಮತ್ತು ಮೂಮೆಂಟ್ಸ್ ಮಾಡಬೇಕು. ಈ ರೀತಿ ಎಲ್ಬೋಸ್ಗಳನ್ನು ಟಚ್ ಮಾಡಿ ರೊಟೇಷನ್ ಮಾಡಬೇಕು. ಈ ರೀತಿ 5 ಟೈಮ್ಸ್ ಮಾಡೋಣ. ಈ ರೀತಿ ಬ್ರೀತ್ ಇನ್ ಮಾಡ್ತಾ ಕೈಗಳು ಹಿಂದೋಗಬೇಕು, ಬ್ರೀತ್ ಔಟ್ ಮಾಡ್ತಾ ಕೆಳಗೆ ಬರಬೇಕು. ಓಕೆ, 5 ಟೈಮ್ಸ್. 1 2 3 4 5. ಆ್ಯಂಟಿ ಕ್ಲಾಕ್ ವೈಸ್ 5 4 3 2 1. ಓಕೆ, ರಿಲ್ಯಾಕ್ಸ್. ನೆಕ್ಸ್ಟು ಕೈಗಳನ್ನು ಈ ರೀತಿ ಮುಂದ್ಗಡೆ ಚಾಚಿ ಮುಷ್ಟಿ ಮಾಡಿ ನೆಕ್ಸ್ಟ್ ರೊಟೇಷನ್ ಸ್ಟಾರ್ಟ್ ಮಾಡೋಣ. ಈಗ 1 2 3 4 5. ಆ್ಯಂಟಿ ಕ್ಲಾಕ್ ವೈಸ್ 5 4 3 2 1. ಓಕೆ, ಇಲ್ಲೇ ಫಿಂಗರ್ಸ್ಗಳನ್ನು ಓಪನ್ ಮಾಡಿ ಕ್ಲೋಸ್ ಮಾಡಿ. ಓಕೆ, ಬ್ರೀತ್ ಇನ್ ಬ್ರೀತ್ ಔಟ್ ಈ ರೀತಿ 5 ಟೈಮ್ಸ್ ಮಾಡೋಣ. 1 2 3 4 5. ಓಕೆ, ರಿಲ್ಯಾಕ್ಸ್. ನೆಕ್ಸ್ಟು ನಮ್ಮ ಒಂದು ಸೊಂಟದ ಭಾಗ. ಓಕೆ, ಈ ರೀತಿ ಹಿಂಗೆ 90 ಡಿಗ್ರಿ ತೊಗೊಳ್ಳಿ, ಟ್ವಿಸ್ಟ್ ಮಾಡಿ ಈ ರೀತಿ ಹೋಲ್ಡ್ 1 2 3 4 5 ಮತ್ತು ವಾಪಸ್ ಬನ್ನಿ. ಓಕೆ, ಇದೇ ರೀತಿ ಆಪೋಸಿಟ್ ಡೈರೆಕ್ಷನ್ 90 ಡಿಗ್ರಿ ಪ್ಲೇಸ್ ಮಾಡಿ ಟ್ವಿಸ್ಟ್ ಹೋಲ್ಡ್ 1 2 3 4 5 ಮತ್ತು ವಾಪಸ್ ಬನ್ನಿ. ಓಕೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಹಿಂಗೆ ಇಂಟರ್ಲಾಕ್ ಮಾಡಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ತಗೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲ್ಗಡೆ ಈ ರೀತಿ ಸ್ಟ್ರೆಚ್ ಮಾಡಿ ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡ್ತಾ ಟ್ವಿಸ್ಟ್ ಹೋಲ್ಡ್ 1 2 3 4 5 ಮತ್ತು ವಾಪಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಟ್ವಿಸ್ಟ್ ಹೋಲ್ಡ್ 1 2 3 4 5. ರಿಲ್ಯಾಕ್ಸ್. ಓಕೆ, ನೆಕ್ಸ್ಟು ಕಾಲುಗಳನ್ನ ಈ ರೀತಿ ಮುಂದ್ಗಡೆ ಚಾಚಿ. ಓಕೆ, ಸಪೋರ್ಟ್ ತೊಗೊಳ್ಳಿ. ಈ ರೀತಿ ಹಿಪ್ಸ್ ಪಕ್ಕ ಈ ರೀತಿ ಕೈಗಳನ್ನು ಸಪೋರ್ಟ್ ತೊಗೊಳ್ಳಿ. ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ಪಾದಗಳನ್ನು ಈ ರೀತಿ ಸ್ಟ್ರೆಚ್ ಮಾಡಿ ನಿಮ್ಮ ಹತ್ರ ತೊಗೊಳ್ಳಿ. 5 ಟೈಮ್ಸ್. 1 2 3 4 5. ಓಕೆ, ನೆಕ್ಸ್ಟ್ ರೊಟೇಷನ್ ಮಾಡೋಣ. ಈಗ ಈ ರೀತಿ ರೊಟೇಷನ್ 1 2 3 4 5. ಅಪೋಸಿಟ್ 5 4 3 2 1. ಓಕೆ, ರಿಲ್ಯಾಕ್ಸ್.
ಇದು ಕೆಲವು ಸೂಕ್ಷ್ಮ ವ್ಯಾಯಾಮಗಳಾಗಿದ್ವು. ನೆಕ್ಸ್ಟ್ ಆಸನ ಮಾಡೋಣ ನಾವು, ಭುಜಂಗಾಸನ ಅಂಥೇಳಿ. ಈ ರೀತಿ ನಿಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೊಳ್ಳಿ. ನಿಮ್ಮ ಕೈಗಳನ್ನು ನಿಮ್ಮ ಚೆಸ್ಟ್ ಪಕ್ಕ ಈ ರೀತಿ ಪ್ಲೇಸ್ ಮಾಡಿ, ಬ್ರೀತ್ ಇನ್ ಮಾಡಿ. ನಿಮ್ಮ ಕಾಲುಗಳು ಜೋಡಿಸಿರ್ಬೇಕು. ಬ್ರೀತ್ ಇನ್ ಮಾಡಿ, ಲಿಫ್ಟ್ ಮಾಡಿ, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ನೆಕ್ಸ್ಟು ಬಾಲಾಸನ, ಚೈಲ್ಡ್ಸ್ ಪೋಸ್. ಹೋಲ್ಡ್ 1 2 3 4 5. ಸ್ಲೋ ಆಗಿ ಈ ರೀತಿ ವಾಪಸ್ ಬನ್ನಿ. ಓಕೆ, ನೆಕ್ಸ್ಟು ಈ ರೀತಿ ಅಧೋಮುಖ ಶ್ವಾನಾಸನ ಅಂಥೇಳಿ. ಈ ರೀತಿ ಬನ್ನಿ. ಈ ಒಂದು ಅಧೋಮುಖ ಶ್ವಾನಾಸನದಲ್ಲಿ ಬಂದಮೇಲೆ ಸ್ಲೋ ಆಗಿ ವಾಕ್ ಮಾಡಿ. ಈ ರೀತಿ 1 2 3 4 5. ಓಕೆ, ರಿಲ್ಯಾಕ್ಸ್. ಮತ್ತು ಬಾಲಾಸನ, ರಿಲ್ಯಾಕ್ಸ್. ಇನ್ನೊಂದು ಆಸನ ಮಾಡೋಣ. ಸೊ ಸೇತುಬಂಧಾಸನ ಅಂತೇಳಿ, ಬ್ರಿಡ್ಜ್ ಪೋಸ್. ಈ ರೀತಿ ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಳೋ ಈ ರೀತಿ. ನೆಕ್ಸ್ಟ್ ಬ್ರೀತ್ ಇನ್ ಮಾಡಿ, ಈ ರೀತಿ ಲಿಫ್ಟ್ ಮಾಡಿ. 1 2 3 4 5. ಇಲ್ಲಿ ಹೋಲ್ಡ್ ಮಾಡೋಣ. ಇದು ಕಂಪ್ಲೀಟಾಗಿ ನಿಮ್ಮ ಒಂದು ಚೆಸ್ಟ್ ಓಪನಿಂಗ್ ಎಕ್ಸಸೈಸ್ ಆಗಿರುತ್ತೆ. ಓಕೆ, ಹಾರ್ಟಲ್ಲಿ ಏನಾಗುತ್ತೆ, ಹಾರ್ಟ್ನ ಒಂದು ಪಾರ್ಟ್ ಏನಿದೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋಗಿ ಮಾಡುತ್ತೆ. ಓಕೆ, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಕೆಲವು ಪ್ರಾಣಾಯಾಮಗಳ ಅಭ್ಯಾಸ ಮಾಡೋಣ. ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ನಮಗೆ ಒಂದು ಹಾರ್ಟ್ ಪ್ರಾಬ್ಲಮ್ಸ್ಗಳೇನಿದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಅದು ಯಾವ ಪ್ರಾಣಾಯಾಮಗಳು ಅಂತ ಅಂದರೆ, ಸಿಂಪಲ್ಲಾಗಿ ಅನುಲೋಮ ವಿಲೋಮ ಮಾಡ್ಬೋದು ನೀವು. ಸೊ ಈ ಎಲ್ಲ ಪ್ರಾಣಾಯಾಮಗಳು, ಎಕ್ಸಸೈಸ್ಗಳು ಏನಿದೆಯಲ್ಲ, ನೀವು ಏನಾದರೂ ಸರ್ಜರಿ ಆಗಿದರೆ 3 months ವೆಯ್ಟ್ ಮಾಡಿ, ಅಥವಾ ನಿಮ್ಮ ಒಂದು ಡಾಕ್ಟರ್ಸ್ಗಳಿಗೆ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಈ ಒಂದು ಎಕ್ಸಸೈಸ್ಗಳನ್ನ, ಪ್ರಾಣಾಯಾಮಗಳನ್ನ ಸ್ಟಾರ್ಟ್ ಮಾಡ್ಬೋದು. ಅಟ್ಲೀಸ್ಟ್ 3 months ಗ್ಯಾಪ್ ಆಗಿರಬೇಕು ಸರ್ಜರಿ ಆಗಿ. ಈ ಒಂದು ಪ್ರಾಣಾಯಾಮಗಳಲ್ಲಿ ಮೊದಲನೇ ಪ್ರಾಣಾಯಾಮ ಅನುಲೋಮ ವಿಲೋಮ. ಇದನ್ನು ಪ್ರಾಕ್ಟೀಸ್ ಮಾಡೋಣ. ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೊಳ್ಳಿ. ಈ ರೀತಿ ಸುಖಾಸನ ಆರ್ ಪದ್ಮಾಸನ, ವಜ್ರಾಸನ. ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರಾ, ರೈಟ್ ಹ್ಯಾಂಡ್ ಈ ರೀತಿ ಪ್ರಣವ ಮುದ್ರಾ. ಈಗ ನಿಮ್ಮ ಒಂದು ಬ್ಯಾಕ್ ಇದೆಯಲ್ಲ ಸ್ಟ್ರೈಟ್ ಇರಲಿ. ಸೊ ಈ ರೀತಿ ಮಾಡಬೇಡಿ. ನಿಮ್ಮ ಥಂಬಿಂದ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಕಣ್ಣುಗಳನ್ನು ಮುಚ್ಚಿರಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಬ್ರೀತ್ ಇನ್ ಮಾಡಿ, ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಬ್ರೀತ್ ಔಟ್, ರೈಟಿಂದ ಬ್ರೀತ್ ಇನ್, ಲೆಫ್ಟಿಂದ ಬ್ರೀತ್ ಔಟ್. ಸೆಕೆಂಡ್ ರೌಂಡ್ ಅನುಲೋಮ ವಿಲೋಮ. ಲೆಫ್ಟ್ ಬ್ರೀತ್ ಇನ್, ರೈಟ್ ಬ್ರೀತ್ ಔಟ್, ರೈಟ್ ಬ್ರೀತ್ ಇನ್, ಲೆಫ್ಟ್ ಬ್ರೀತ್ ಔಟ್. ಥರ್ಡ್ ರೌಂಡ್. ಲೆಫ್ಟ್ ಬ್ರೀತ್ ಇನ್, ರೈಟ್ ಬ್ರೀತ್ ಔಟ್, ರೈಟ್ ಬ್ರೀತ್ ಇನ್, ಲೆಫ್ಟ್ ಬ್ರೀತ್ ಔಟ್. ರಿಲ್ಯಾಕ್ಸ್. ಈಗ ಒಂದು 5 ಸೆಕೆಂಡಷ್ಟು ಅಬ್ಸರ್ವ್ ಮಾಡಿ. ಈ ಒಂದು ಪ್ರಾಣಾಯಾಮ ಮಾಡಿದ ಮೇಲೆ ನಿಮ್ಮ ಒಂದು ದೇಹ ಹೇಗೆ ಪ್ರತಿಕ್ರಿಯೆ ಮಾಡ್ತಿದೆ ಅಂತ ನಾರ್ಮಲಾಗಿ ಉಸಿರಾಡಿ. ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ. ಸೊ ಇದೇ ರೀತಿ ಈ ಒಂದು ಅನುಲೋಮ ವಿಲೋಮ ಏನು 3 ರೌಂಡ್ ಮಾಡಿದ್ವಲ್ಲ ನಾವು, ಇದೇ ರೀತಿ ನಾವು ಇದನ್ನು 10 ರೌಂಡಷ್ಟು, 20 ರೌಂಡಷ್ಟು, ಕೆಲವರು 30 ರೌಂಡಷ್ಟು ಕೂಡ ಮಾಡ್ತಾರೆ. ಸೊ ಈ ಒಂದು
ಅನುಲೋಮ ವಿಲೋಮದ ಬಹಳಷ್ಟು ಬೆನಿಫಿಟ್ಸ್ಗಳಿದೆ. ಇದರಲ್ಲಿ ಒನ್ ಆಫ್ ದಿ ಬೆನಿಫಿಟ್ಸ್ ಅಂತ ಅಂದರೆ ನಮ್ಮ ಒಂದು ಹಾರ್ಟ್ ಏನಿದೆಯಲ್ಲ ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಆಕ್ಸಿಜನೇಟೆಡ್ ಬ್ಲಡ್ ಏನು ಸಪ್ಲೈ ಮಾಡಬೇಕಲ್ಲ ಇದನ್ನು ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಪ್ರಾಣಾಯಾಮ ಬಂದುಬಿಟ್ಟು ಫ್ರೆಂಡ್ಸ್, ಅದು ಭ್ರಾಮರಿ ಅಂಥೇಳಿ. ಸೊ ಭ್ರಾಮರಿ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಷಣ್ಮುಖ ಮುದ್ರೆ ಹಾಕ್ತೀವಿ. ಮೊದಲನೇದಾಗಿ ಈ ರೀತಿ ಥಂಬಿಂದ ನಮ್ಮ ಕಿವಿಗಳನ್ನು ಮುಚ್ತೀವಿ. ನಮ್ಮ ಕಣ್ಣುಗಳನ್ನು ಈ ರೀತಿ ನಮ್ಮ ಇಂಡೆಕ್ಸ್ ಫಿಂಗರ್ ಮತ್ತು ಮಿಡ್ಲ್ ಫಿಂಗರಿಂದ ನಮ್ಮ ಕಣ್ಣುಗಳನ್ನು ಈ ರೀತಿ ಮುಚ್ಚಬೇಕಾಗುತ್ತೆ. ನೆಕ್ಸ್ಟು ನಮ್ಮ ಒಂದು ರಿಂಗ್ ಫಿಂಗರ್ ಏನಿದೆಯಲ್ಲ, ರಿಂಗ್ ಫಿಂಗರಿಂದ ನಾವು ಈ ರೀತಿ ಮೂಗಿನ ಕೆಳಗಡೆಗೆ ಕೈಗಳನ್ನು ಈ ರೀತಿ ಪ್ಲೇಸ್ ಮಾಡಬೇಕು. ಓಕೆ, ಈ ಒಂದು ಪೊಸಿಷನಿಗೆ ಷಣ್ಮುಖ ಮುದ್ರಾ ಅಂತ ಹೇಳಿ ಕರೀತಾರೆ. ಸೊ ಷಣ್ಮುಖ ಮುದ್ರೆಗೆ ಬಂದಮೇಲೆ ಮೂಗಿನ ಮುಖಾಂತರ ಉಸಿರು ತಗೋತೀವಿ ಮತ್ತು ಮಕಾರದಲ್ಲಿ, ಓಕೆ, ಮಕಾರ ನಾವು ಉಚ್ಚಾರಣೆ ಮಾಡ್ಕೊತಾ ನಾವು ಉಸಿರನ್ನ ಹೊರ ಹಾಕ್ತೀವಿ. ದುಂಬಿ ಯಾವ ರೀತಿ ಸೌಂಡ್ ಮಾಡುತ್ತಲ್ಲ ಆ ರೀತಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೌಂಡ್ ಭ್ರಾಮರಿ. ಬ್ರೀತ್ ಇನ್, ನೋಸಿಂದ ನಿಮ್ಮ ಮೂಗಿಂದ ಉಸಿರು ತಗೊಳ್ಳಿ. ಬ್ರೀತ್ ಔಟ್. ಸೆಕೆಂಡ್ ರೌಂಡ್ ಭ್ರಾಮರಿ. ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ. ಗಂಟ್ಲಿನ ಮೂಲಕ ಮಕಾರ ಉಚ್ಚಾರಣೆ ಹೊರಗೆ ಬಿಡಿ. ಥರ್ಡ್ ರೌಂಡ್ ಭ್ರಾಮರಿ. ರಿಲ್ಯಾಕ್ಸ್. ಎರಡು ಕೈಗಳು ಚಿನ್ನ ಮುದ್ರಾ. 5 ಸೆಕೆಂಡ್ಸ್ ಅಷ್ಟು ಅಬ್ಸರ್ವ್ ಮಾಡಿ ಈ ಒಂದು ಪ್ರಾಣಾಯಾಮ ಮಾಡಿದ ಮೇಲೆ ಹೇಗೆ ನಿಮ್ಮ ಒಂದು ಶರೀರ ಪ್ರತಿಕ್ರಿಯೆ ಕೊಡ್ತಿದೆ ಅಂತ. ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ. ಇದೇ ರೀತಿ ನೀವು ಭ್ರಾಮರಿ ಕೂಡ ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ 10 ಟೈಮ್ಸ್ 15 ಟೈಮ್ಸ್ ಕೂಡ ಇದನ್ನು ನೀವು ಅಭ್ಯಾಸ ಮಾಡ್ಬೋದು. ಸೊ ಈ ಎಲ್ಲ ಯೋಗಾಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡಿದ ಮೇಲೆ ಒಂದು 5 ಮಿನಿಟ್ಸ್ ಧ್ಯಾನ ಮಾಡಿ. ಸೊ ಧ್ಯಾನದಿಂದ ಕೂಡ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಹಾರ್ಟ್ ಮೇಲೆ ಕೂಡ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.